ಹಾಂ ಹಿಂಗೇನೋ ಬಂದಿದ್ದು ಅಲ್ಲೇ ಅಲ್ವೇನೋ ಬಂದಿದ್ದು ಫಸ್ಟ್ ಗೇರ್ಗೆ ಹಾಕೊಂಡು ಕ್ಲಚ್ ಬಿಟ್ಬಿಡೋದು. ಅಷ್ಟೊಂದೇನು ಇದಿಲ್ಲ ಗುರು, ಗಾಬರಿ ಆಗಂತದೇನಿಲ್ಲ, ಆರಾಮಾಗಿ ಇಳಿಸ್ಬೋದು. ನಾವು ಹೆಂಗ್ರಿ ಬಂದಿದ್ದು ಹಂಗ ನಾನು ಏನು ಹೆಂಗೆಂಗೋ ಒಂದೊಂದು ರೌಂಡ್ ಹಾಕ್ಬಿಟ್ಟೆ. ನಾವು ಹಂಗಿಂದ ಅನ್ಸುತ್ತೆ ಬಂದಿದ್ದು. ಇದು ಭಾರಿ ಮಿಸ್ಟೇಕ್ ಹೋಗ್ಯ, ನಾವು ರೂಟ್ನೇ ನೋಡ್ಕೊಳ್ಳಿಲ್ಲ ಕರೆಕ್ಟಾಗಿ. ಸೆಕೆ ನೀರು ಇಳಿತಾಯ್ತೆ ಗುರು, ಇದೊಂದು ತಲೆನೋವು ಗುರು. ಇದರಲ್ಲಿ ಡಿಸಡ್ವಾಂಟೇಜ್ ಇದು ಎಕ್ಸ್ಪಲ್ಸ್ 210 ಕಳ್ದೋಗ್ಬಿಟ್ಟಿದ್ದೀವಲ್ಲ. ಕ್ರೇಜಿ ಬಂತು. ಇಲ್ಲಿಗೆ ಬಂದು ಒಂದು ಸ್ವಲ್ಪ ಹೊತ್ತು ಈ ಕಡೆ ಎಲ್ಲ ಟ್ರೆಕ್ಕಿಂಗ್ ಎಲ್ಲ ಮಾಡಿ ಒಂದು ಕಲ್ಬಂಡೆ ಮೇಲೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಿ ಬಿಸಿಲು ಬರೋವರೆಗೂ. ಬಿಸಿಲು ಬಂತು, ಇವಾಗ ಕೆಳಗಡೆ ಹೋಗ್ತಾ ಇದೀವಿ ಟ್ರ್ಯಾಕಿಗೆ. ನನ್ನ ಬೇರೆ ಬ್ಯಾಗ್ ಇತ್ತಲ್ವೇನಪ್ಪ, ಬ್ಯಾಗೇ ಮರ್ತ್ಬಿಟ್ಟಿದ್ದೀನಿ. ಹಾಂ ಹಿಂಗೆ ನಡೀರಿ. ಏಯ್ ತಡಿ ನಿಧಾನಕ್ಕೆ ಅವ್ರು ಬರಲಿ, ಹೋಗೋಣ. ಹುಷಾರು. ಹೆಂಗಲ್ಲ ನಾವು ಬಂದಿದ್ದು ಭಾರಿ ಕಾನ್ಫಿಡೆನ್ಸ್ ಅಲ್ಲಿ ಹೋಯ್ತಾನಲ್ಲಪ್ಪ ಅದ್ಯಾನು. ಹಿಂಗೆ ಇರಬೇಕು. ಹಿಂಗೇನೋ ಬಂದಿದ್ದು ಮತ್ತು ಕರ್ಕೊಂಬಂದಲ್ಲ, ಒಟ್ಟಲ್ಲಿ ಅಲ್ಲಿಂದ ಆಯ್ತಾನೆ ನಾವು ಇಳಿಬೇಕಾಗಿರೋದು. ಹಾಂ ತಡಿ, ಅವ್ರು ಕೇಳು. ಅವ್ರಿಗೆ ಅವ್ರು ಕೇಳಿದ ತಕ್ಷಣ ನಡೀರಿ ಅಂತಾರೆ ಅವರು. ಯಾವುದೋ ಇದೆಲ್ಲ ಐತಪ್ಪ ಸ್ವಾಮಿ. ಓ ಮೈ ಗಾಡ್. ಅಯ್ಯೋ ಒಂಚೂರು ಗ್ಯಾಪ್ ಕೊಟ್ಕೊಂಬನ್ರಿ, ಡೌನ್ ಬಂದ್ಬಿಡುತ್ತೆ, ಗ್ಯಾಪ್ ಕೊಟ್ಕೊಂಬಂದ್ರಿ. ಹೆಂಗಿವಾಗ ಹೆಂಗೆ ಏನದೇ ಗೊತ್ತಾಯ್ತಲ್ಲ. ಬಂದಿದ್ದು ಬ್ರೋ, ಹಂಗೆ ಮೇಲ್ಗಡೆ ಸೈಡ್ಗೆ. ಹತ್ಸೋದು ಹೆವಿ ಈಸಿ ಗುರು, ಇಳ್ಸೋದು ಭಾರಿ ಕಷ್ಟ ಇದೆ. ಎಸ್, ನಾವು ಹಿಂಗೆ ಬಂದಿದ್ದು, ರೂಟ್ ಮಿಸ್ ಆಗಿಬಿಟ್ಟಿದ್ವಿ ನಾವು. ಹಿಂಗೆ ನಾವು ಬಂದಿದ್ದು ಹಿಂಗೆ ಅಲ್ವಾ? ಫುಲ್ ಧ್ಯಾನ್ ಅಲ್ಲೇ ಅಲ್ವೇನೋ ನಾವು ಬಂದಿದ್ದು. ಹಂಗೆ ತಾನೆ, ಒಟ್ಟಿನಲ್ಲಿ ಸ್ಟ್ರೈಟ್ ಇಳಿಬೇಕು ತಾನೆ ನಾವು ಇವಾಗ. ಹೆವಿ ಬೈಕ್ ಬರ್ತಾಯಿದೆ ತಾನೆ. ಅಯ್ಯೋ ಸ್ವಾಮಿ, ಫಸ್ಟ್ ಗೇರ್ಗೆ ಹಾಕೊಂಡು ಕ್ಲಚ್ ಬಿಟ್ಬಿಡೋದು. ಕೆಳಗಡೆ ಹೋಗ್ಬಿಡ್ತೀರಾ? ಅಣ್ಣ ಹಿಂಗೆ ತಾನೆ, ಅವ್ರು ಕೇಳಿದ್ಕೆಲ್ಲ ಹ್ಞೂ ಅಂತಾನೆ ಅವರೇ. ಹಾಂ ಹಿಂಗೆ ನಾವು ಹಿಂಗಿಂದ ಒಂದು ಲೆಫ್ಟಿಂದ ಲೆಫ್ಟು. ಬಾಡಿ ವೆಯ್ಟ್ನ ಸ್ವಲ್ಪ ಹಿಂದಕ್ಕೆ ಬಿಡಬೇಕು. ಫಸ್ಟ್ ಗೇರಲ್ಲಿ ಬಿಟ್ಬಿಡ್ಬೇಕು ಗಾಡಿನ, ಕ್ಲಚ್ನ. ನಾವು ಇಂಥ ಟೈಮಲ್ಲಿ ಏನಾದರೂ ಕ್ಲಚ್ ಹಿಡ್ಕೊಂಡಿದ್ರೆ ಗ್ಲೈಡ್ ಆಗಿಬಿಡುತ್ತೆ ಗಾಡಿ. ಹಂಗೆ ನೋಡೋಕೆ ಭಯ ಆಯ್ತಿದ್ದು ಗುರು, ಈಸಿಯಾಗೈತೆ. ಬ್ರೋ ಅಷ್ಟೊಂದೇ ಭಯ ಐತೆ, ಈಸಿ ಐತೆ. ಆದರೂ ಇವಾಗ ಭಯ ಆಗ್ತೈತೆ ನೋಡಿ. ದಿಸ್ ಈಸ್ ದ ಟೆಕ್ನಿಕ್ ವಿ ವಾಂಟ್ ಇನ್ ಅವರ್ ಬೈಕಿಂಗ್, ಆಫ್ ರೋಡಿಂಗ್. ಫಸ್ಟ್ ಗೇರ್ಗೆ ಹಾಕ್ಬಿಟ್ಟು ಬಿಡಬೇಕು, ಕ್ಲಚ್ ಹಿಡಿಲೇಬಾರ್ದು. ಬಾ 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 ಅಷ್ಟೊಂದೇನು ಇದಿಲ್ಲ ಗುರು, ಗಾಬರಿ ಆಗೋಂಥದ್ದೇನಿಲ್ಲ, ಆರಾಮಾಗಿ ಇಳಿಸ್ಬೋದು. ರೇರ್ ಬ್ರೇಕಲ್ಲಿ ಆಟ ಆಡಬೇಕು ಮತ್ತು ಕ್ಲಚ್ ಬಿಟ್ಬಿಡಬೇಕು. ಕ್ಲಚ್ ಹಿಡಿಯೋಕ್ಕೆ ಹೋಗಬಾರ್ದು, ಫಸ್ಟ್ ಗೇರ್ಗೆ ಹಾಕ್ಬಿಟ್ಟು ಕ್ಲಚ್ ಬಿಟ್ಬಿಡಬೇಕು.
ನಾವು ಹೆಂಗ್ರಿ ಬಂದಿದ್ದು ಹಿಂಗೆ ಹಂಗ ನಾನು ಹಿಂಗೆ ಬಂದ್ಬಿಟ್ನಲ್ಲ. ಹಿಂಗಿಂದ ಹಂಗೆ ಹೋದ್ರೆ ಆಯಿತು. ಸಕ್ಕತ್ತಾಗಿದೆ ಗುರು. ಸಿಂಗಲ್ ಕಲ್ಬಂಡೆ ಮೇಲೆ ಹಿಂಗೆ ಹಚ್ಕೊಂಡು ಕ್ರೇಜಿ ಮಾತ್ರ ಇದು. ಕ್ರೇಜಿ ಆಫ್ ರೋಡು. ಓಹೋ ಉಯ್ ಹೆಂಗೋ ಹೋಯ್ತಾ ಇರೋದು. ಹಿಂಗ ಅಣ್ಣ ಹಿಂಗ ಹಂಗಂತೆ ಗುರು. ಏಯ್ ಹಂಗಂತೆ ಹಂಗೋಗ್ಬೋದಂತೆ. ನಾನು ಏನು ಹೆಂಗೆಂಗೋ ಒಂದೊಂದು ರೌಂಡ್ ಹಾಕ್ಬಿಟ್ಟೆ. ಅಯ್ಯೋಯ್ಯೋ ಓಹೋ ನಡಿ ಇದೇನು ಹಿಂಗೆ ಟ್ರೆಂಚ್ ಹೊಡೆದ್ಬಿಟ್ಟವ್ರೆ. ಎಲ್ಲ ಗಿಡಗಳು ಹಾಕವ್ರೆ ಡೈರೆಕ್ಟ್ ಗುಂಡಿನ. ಮತ್ತು ಹಿಂಗೆ ಅಂದ್ರಲ್ಲ ಅವರು. ಇನ್ನೊಂದು ಸ್ವಲ್ಪ ಮುಂದೆ ಹಂಗೆ ನಡೀರಿ, ಹಂಗೆ ಲೆಫ್ಟ್ಗೆ. ಬ್ರೋ ಟ್ರೆಂಚ್ ಹೊಡೆದವ್ರೆ. ನಾವು ಹಂಗಿಂದ ಅನಿಸುತ್ತೆ ಬಂದಿದ್ದು. ಏತೋ ಭಾರಿ ಮಿಸ್ಟೇಕ್ ಹೋಗಯ್ಯ. ನಾವು ರೂಟ್ನೇ ನೋಡ್ಕೊಳ್ಳಿಲ್ಲ ಕರೆಕ್ಟಾಗಿ. ತಡೆಯಪ್ಪ ಇನ್ಸ್ಪೆಕ್ಷನ್ ಮಾಡೋಣ. ನಾವು ಬಂದಿದ್ದು ಹೆಂಗೆ ಹೇಳ. ನಾವು ಹಂಗೆ ಹಚ್ಚಿದ್ದು ಅನಿಸುತ್ತೆ. ಹಚ್ಚುವಾಗ ಇಳಿಬೋದ ಬ್ರೋ ಅಲ್ಲಿ? ಹಂಗೆ ಹೋಗ್ಬಿಡೋಣ ಬನ್ನಿ, ವಾಪಸ್ ಹಂಗೆ ಹೋಗ್ಬಿಡೋದ. ನೀವು ಬರೋಕ್ಕೆ ಕಷ್ಟ ಆಯ್ತದ ಇಲ್ಲಿ. ತಡಿ ನಾನು ಹೋಗ್ಬಿಡ್ತೀನಿ ಹಂಗಾರೆ. ಅಲ್ಲಿ ನೋಡಲಿ ಹಿಂದೆ ಟೈರ್ ಜಾಗ ಆಯ್ತಾ? ಸೆಕೆ ನೀರು ಇಳಿತಾಯ್ತೆ ಗುರು. ನಾನು ಕರೆಕ್ಟಾಗೆ ಹೋಗಿದ್ದೆ ಬ್ರೋ. ಅಲ್ಲಿ ಮೇಲೆ ಹೋಗ್ಬಿಟ್ಟು ಮಾಡಿ ಹಂಗಾದ್ರೆ ಹಚ್ಚೋದು. ಕ್ರೇಜಿ ಬ್ರದರ್. ಓಯ್ ಓಹೋ ಧ್ಯಾನ ಆರಾಮಾಗಿ ಎತ್ತದ ಕಣ. ಏನು ಟೆನ್ಷನ್ ಇಲ್ಲ. ಹಿಂಗೆ ಬಾ ಬ್ರೋ. ಒಂದು ಫ್ಲೋಲ್ ಬಂದ್ಬಿಡ್ರಿ, ಕಾಲು ಕೆಳಗೆ ಇಡಲೇಬೇಡ್ರಿ. ಒಂದು ಸ್ವಲ್ಪ ಹಿಂದೆಡೆ ಬಿಟ್ಬಿಡಿ. ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಹಿಂದೆಡೆ ಬಿಟ್ಬಿಡ್ತೀರಾ? ಇಲ್ಲಾಂದರೆ ಹಿಂದೆಗಡೆ ಬಿಟ್ಬಿಡ್ರಿ. ಇದು ಕಲ್ಲೈತೆ ಬ್ರೋ ಇಲ್ಲಿ ಸಡನ್ನಾಗಿ. ಏನು ಇಲ್ವೂ ಇಲ್ಲ ಎಡ್ಕೊಳಕ್ಕೆ. ಹಿಂಗೆ ಹೋಗಿ ಇವಾಗ ಒಂಚೂರು ಹೋದ್ಮೇಲೆ ಒಂದು ಫ್ಲೋಲ್ ಹೊಂಟೋಗಿ ಹೋಗ್ಬಿಡ್ರಿ ಇವಾಗ ಬಿಡಬೇಡ್ರಿ. ಕಣ್ಲೆ ನಾ ಬಂದಿದ್ದೆ. ಅವರೊಬ್ರು ಬಂದಿದ್ರಲ್ಲ, ಅವ್ರನ್ನ ಕೇಳಿದಾಗ ಹಂಗೆ ತೋರಿಸಿದ್ರೆ ಕೈ ಹೋಗಿ ಅಂತವ್ರೆ. ಹೆಂಗೆ ತೋರಿಸಿದ್ರು ಅವರು? ಎಲ್ಲವರು ಹಂಗೆ ಹೋಗ್ಬಿಟ್ರಾ? ಇಲ್ಲ ನೋಡ್ರಿ, ಆಫ್ ರೋಡ್ ಬಂದಿತ್ತಾರ ಬೆಟ್ಟಕ್ಕೆ. ನಮ್ಮ ಕೇರಳಕ್ಕೆ ಹೋದಾಗ ನಮ್ಮ ಶಾರ್ಟ್ ಸಿದ್ಧಾರ್ಥಕ್ಕಾಗಿದ್ದು ಗತಿ ಇವ್ರಿಗಾಗಿದೆ ಇವಾಗ. ಸೋಲೇ ಇಲ್ಲ ಅಂತ ಹಿಂಗೆ ಎತ್ಬಿಟ್ಟು ತೋರಿಸ್ಬೇಕು. ಹಿಂಗೆ ಸೋಲೇ ಇಲ್ಲ ಆಗೈತೆ ಇವಾಗ. ಹಿಂಗೆ ಗುರು. ಹೋಗ್ಬಿಡೋಣ ಡೈರೆಕ್ಟ್ ಅಲ್ಲಿ ಟ್ರ್ಯಾಕಿಗೆ ಹೋಗ್ಬಿಡೋಣ. ನಾನೀಗ ಹರಿತಾಯ್ತು ಒಳಗಡೆ ಸೆಕೆಂಡ್ ನೀರು. ತಡೀರಿ ಒಂದು ನಿಮಿಷ. ಆಫ್ ರೋಡ್ ಮೋಡ್ ತಿರ್ಗಾ ಸ್ವಿಚ್ ಆಗ್ಬಿಟ್ಟಿರ್ತದಲ್ಲ, ಇದೊಂದು ತಲೆನೋವು ಗುರು. ಇದರಲ್ಲಿ ಡಿಸಡ್ವಾಂಟೇಜ್ ಇದು ಎಕ್ಸ್ಪಲ್ಸ್ 210ಅಲ್ಲಿ. ಮೋಡ್ ಚೇಂಜ್ ಮಾಡಿದಾಗ ನಾವು ಆಫ್ ರೋಡ್ ಆಗಲಿ ಟ್ರಯಲ್ ಮೋಡ್ ಆಗಲಿ ಹಿಂಗೆ ಮೋಡ್ ಚೇಂಜ್ ಮಾಡಿದಾಗ ನಾವು ವಾಪಸ್ ಅದು ನಾರ್ಮಲ್ ರೋಡ್ ಮೋಡಿಗೆ ಬಂದುಬಿಟ್ಟಿರುತ್ತೆ. ಆಫ್ ರೋಡ್ ಮೋಡಲ್ಲೇ ಇರೋಲ್ಲ. ನಾವು ಗಾಡಿ ಒಂದ್ಸರಿ ಆಫ್ ಮಾಡಿ ಆನ್ ಮಾಡಿದಾಗ ಹಂಗೆ ಇರಬೇಕಿತ್ತು ಗುರು, ಚೆನ್ನಾಗಿರೋದು. ಹೆಂಗೆ ಬಂದಿದ್ದು ನಾವು? ಐಡಿಯಾನೇ ಸಿಗ್ತಾ ಇಲ್ವಲ್ಲಪ್ಪ ನಾವು ಹೆಂಗೆ ಬಂದಿದ್ದು ಅಂತ. ಹೆಂಗೆ ಇವ್ರು ಯಾರೋ ಡೋರಾ ದಿ ಎಕ್ಸ್ಪ್ಲೋರರ್ ಥರ ಹೋಯ್ತವ್ ಗುರು.
ಗುರುಗೆ ಒಳ್ಳೆ ಜ್ಞಾಪನ ಶಕ್ತಿ ಇದೆಯಪ್ಪ. ಇಲ್ಲೆಲ್ಲ ಗುಂಡಿ ಹೊಡೆದವ್ರು ಮೈನಿಂಗ್ ಮಾಡಿರೋದು ಇದು. ಗುರು ಹಂಗೆ ವಾ ಕಳ್ದೋಗ್ಬಿಟ್ಟಿದ್ದೀವಲ್ಲ. ಬರ್ರಿ ಓನಾ. ಓಹೋ ಭಾರಿ ಅಡ್ವೆಂಚರ್ ಆಗೋಯ್ತಪ್ಪ ಇದು. ಹಿಂಗೆ ಹಿಂಗೆ ಹೋಗ್ಬೇಕಾಗಿದ್ದು ನಾವು. ಗ್ಯಾಸ್ ಇದೇ ರೂಟು. ಭಾರಿ ಕನ್ಫ್ಯೂಷನ್ ಆಗ್ಬಿಟ್ಟಿದ್ವಪ್ಪ ನಾವಂತೂ. ಕ್ರೇಜಿ ಬಂತು ಇದೊಂದು ಸ್ಪಿನ್ ಮಾತ್ರ. ನಮ್ಮ ಧ್ಯಾನು MT-15 ನಾವು ಏನೇನು ಮಾಡಿದ್ವಿ ಎಲ್ಲನೂ ನಮ್ಮ ಧ್ಯಾನ ಮಾಡ್ದ. ಅದು ಒಂದು ಸ್ಕಿಲ್ಸ್ ಮ್ಯಾಟ್ರ್ ಆಗೋದು ಅನ್ನೋದು. ಬ್ರೋ ನೀವೇನಾ ಗೊತ್ತಾಗಲಿಲ್ಲ ಮಾಸ್ಕ್ ಹಾಕೊಂಡಿದ್ರಲ್ಲ. ಓ ಅಲ್ಲಿ ಟ್ರ್ಯಾಕ್ ಹತ್ರ ಹೋಗಿರ್ತೀವಿ ಬನ್ನಿ. ರೆಡಿ ಮಾಡಿ ನಿಲ್ಸಿದ್ದೀರಾ ಗಾಡಿ? ಹಾಂ ಸರಿ ಬ್ರೋ. ಅಲ್ಲಿ ಇರ್ತೀವಿ, ಅಲ್ಲಿ ಕೆಳಗೆ ಅಲ್ಲಿ ಟ್ರ್ಯಾಕ್ ಹತ್ರ ಇರ್ತೀವಿ ಬನ್ನಿ. ಟ್ರ್ಯಾಕು ನಾವು ಎಲ್ಲಿ ಹೋಗಿದ್ದು ಅಂತಂದರೆ ಇಲ್ಲೆಲ್ಲಿ ಹೋಗಿದ್ದು ನಾವು. ಅಲ್ಲೇ ಹೋಗಿದ್ದು ನಾವು. ಇಲ್ಲಿಂದ ಹೆವಿ ಹತ್ರ ಕಾಣಿಸ್ತೈತೆ ನೋಡು. ಹೆವಿ ಹತ್ರ ಅನ್ನಿಸ್ತೈತೆ ಇಲ್ಲಿಂದ ನೋಡೋಕ್ಕೆ. ಅಲ್ಲಿಂದ ಎಷ್ಟು ದೂರ ಅನ್ನಿಸ್ತಾಯಿತ್ತು. ಸಾಕಾದಾಯಿತು ಗುರು, ಕ್ರೇಜಿ ಸಾಕಾದಾಯ್ತಲ್ವಾ. ಕನ್ಫ್ಯೂಸ್ ಆಗಿದೆ, ಚೆನ್ನಾಗಿತ್ತು ಒಂಥರ. ಹೆಂಗೆ ಅಂದರೆ ಆ ಜಾಗ ನೋಡಿ ಕಳ್ದೋಗ್ಬಿಡ್ತೀಯ ನೋಡ್ರಿ ಅಂತಾರಲ್ಲ, ಕಳ್ದೇ ಹೋಗ್ಬಿಟ್ಟಿದ್ವಿ. ಆದ್ರೂ ನಾವು ಕೆಳಗಡೆ ಇಳಿಸುವಾಗ ಒಂಥರ ಭಯ ಆಗುತ್ತೆ, ಹೆವಿ ಗಾಬರಿ ಆಗುತ್ತೆ ಅಂತ ಅನ್ನಿಸ್ತಾ ಇತ್ತು. ಫಸ್ಟ್ ಗೇರ್ಗೆ ಹಾಕ್ಬಿಟ್ಟು ಕ್ಲೀನಾಗಿ ಬಂದಿದ್ದಕ್ಕೆ ಅಷ್ಟೊಂದು ಭಯ ಆಗಲಿಲ್ಲ, ಆರಾಮಾಗಿ ಬಂದ್ವಿ. ಇದ್ಯಾವ್ದು ಶರ್ಟ್ ಮೇಲೆ ರೋಸು ಸಕ್ಕತ್ತಾಗಿದೆ. ಅದು ಎಂಬ್ರಾಯ್ಡ್ರಿ ಥರನಾ ಅದು ನೀವು ಮಾಡಿಸಿರೋದು? ಶರ್ಟಲ್ಲಿ ಹೆಂಗಿತ್ತ? ಓಡಿಸ್ತಾನ ಇದನ್ನು? ಗೇರ್ ಹೆಂಗೆ ಹಾಕ್ತಾನೆ ಬ್ರೋ? ಒಂದೇ ಗೇರಲ್ಲಿ. ಆಯ್ ಸರ್, ತೇಜಸ್ ಅಂತ ಇವರು. ನೀವು ಹೇಳಿದಾಗ ನಿಮ್ಮ ಅಕೌಂಟೆಲ್ಲ ನೋಡಿದೆ. ಅಂದರೆ ನೀವು ಹೀರೋ ಫ್ಯಾಕ್ಟ್ರಿ ರೈಡರ್ ಫುಲ್ಲು ಕಂಪ್ಲೀಟು. ಅದೇ ಸ್ಪೇನ್ಗೆಲ್ಲ ಹೋಗಿದ್ರಲ್ಲ, ಹಾಕಿದ್ರಲ್ಲ. ಅಂದರೆ ಸರ್ ನೀವು ಬರೀ ಗಾಡಿ ಓಡಿಸಿ ಎಕ್ಸ್ಪೀರಿಯೆನ್ಸ್ ಮಾಡಿ ಅವ್ರಿಗೆ ಹೇಳ್ಬೇಕು, ಮತ್ತು ವೀಡಿಯೋ ಫುಟೇಜಸ್ ಅದಕ್ಕೋಸ್ಕರನಾ ನೀವು ಓಡಿಸೋದು? ರೈಸಿಂಗ್ ಡಿಪಾರ್ಟ್ಮೆಂಟ್ ಇದೆ. ಈ ಸುಜುಕಿದಾ ಇದು? ಸುಜುಕಿ ಪ್ರಾಕ್ಟೀಸಿಗೆ ಕೊಟ್ಟಿದ್ದಾರೆ. ಇದು ನೀವು ಇಲ್ಲಿ ಪ್ರಾಕ್ಟೀಸಿಗೆ ಮಾತ್ರ ಇಟ್ಟಿರೋದು ಅಷ್ಟೇನಾ ಇದು? ರೈಸಿಗೆ 210. ಓ 210. ಇದು ನಮ್ಮದು 210. ಅದು USD ಸಸ್ಪೆನ್ಷನ್ ಎಲ್ಲ ಹಾಕ್ಬಿಟ್ಟಿರಲ್ಲ ಅದನ್ನು. ಅದರಲ್ಲಿ ಏನೇನು ಚೇಂಜಸ್ ಐತೆ ಬ್ರೋ ಅದರಲ್ಲಿ? ಜಾಸ್ತಿ ಸಿಕ್ಕಾಬಿಟ್ಟು ಒಂದು ಗಾಡಿನೇ ನಿಮ್ಗೆ ಒಂದು 10 lakhs ಕಾಸ್ಟ್ ಆಗುತ್ತೆ. 2.5 ಲಕ್ಷ 10 ಲಕ್ಷ ಅಂದರೆ ಚಾಸಿಸು ಎಲ್ಲ ಇದು ಇದೇ ಬಂದ್ಬಿಡುತ್ತೆ, ಅಲ್ಯೂಮಿನಿಯಮು ಸ್ಟೀಲ್ ಬಂದ್ಬಿಡುತ್ತೆ. ಇಲ್ಲ, ಅದೇ ಸೇಮ್ ಇಂಡಿಯನ್ ಬೈಕೆ, ಬಟ್ ಅದಕ್ಕೊಂಚೂರು ಸಸ್ಪೆನ್ಷನ್ನು ಆಮೇಲೆ ಎಕ್ಸಾಸ್ಟು ಎಲ್ಲ ಪ್ರತಿಯೊಂದು ಬೇರೆನೇ ಇದೆ. ಫ್ರೇಮ್ ಇಂಜಿನ್ ಎಲ್ಲ ಒಂದೇ, ಒಳಗಡೆ ಕಾಂಪೋನೆಂಟ್ ಎಲ್ಲ ಫಾರಿನ್. ಒಳಗಡೆ ಕಾಂಪೋನೆಂಟ್ಸು ಹಂಗಾದ್ರೆ ಬೇಜಾನ್ BHP ಜಾಸ್ತಿ ಆಗ್ಬಿಟ್ಟಿರುತ್ತೆ ಹಂಗಾರೆ, ಹೆವಿ. ಇದು ನೀವು ಬರೀ ಇಲ್ಲೇ ನಿಲ್ಸಿರ್ತಾರಲ್ಲ, ಅದಕ್ಕೆ ಕ್ರ್ಯಾಕ್ ಬಂದ್ಬಿಟ್ಟೈತೆ ಅನ್ಸುತ್ತೆ ಅದು ಟೈರ್ಸು. ಹಾಂ ಕೇಳು. ಹಾಂ, ಸ್ಟಾರ್ಟ್ ಗೇಟ್ ಇಟ್ಬಿಟ್ಟು ರೇಸ್ ಸಿಕ್ಬೇಕಾ? ನೀನೇ ಹೋಗೋದು ಕಣಪ್ಪ ಫಸ್ಟು.
ಅದು ಬೇರೆ ಫ್ರಂಟ್ ಟೈರಲ್ಲಿ ಏರ್ ಇಲ್ದಲೇ ಇರೋದಕ್ಕೂ ಒಂದೇ ಟೈರಲ್ಲಿ ಹೊಡಿತಾರ ಅವ್ರ ಹೊತ್ತಿಗೆ. ತೇಲ್ತಾಯ್ತಲ್ಲ ಒಂದೇ ಟೈರಲ್ಲಿ ಅದು. ಇವಾಗ ಹೊಡಿತಾರೆ ವೀಲಿ ಹೊಡಿತಾರೆ ಇವಾಗ. ಅಯ್ಯೋ ಗಾಡಿ ಹಂಗೆ ಓಡಿಸೋದಲ್ಲ, ತಿರ್ಗಾ ವಾಪಸ್ ಕಂಟ್ರೋಲ್ ಮಾಡಬೇಕಲ್ಲ ಅದು ಹಂಗೇನೆ. ಒಂಚೂರು ಆಫ್ ರೋಡ್ ಲೈಸೆನ್ಸ್ ಕೇಳೋಣ ಅವ್ರನ್ನ. ಬ್ರೋ ಇದು ಕಾರ್ನರ್ಸಲ್ಲಿ ಫಸ್ಟ್ ಗೇರ್ ಸೆಕೆಂಡ್ ಗೇರಲ್ಲಿ ಇರ್ತೀವಲ್ಲ, ತಿರ್ಗಾ ಫಸ್ಟಿಗೆ ಶಿಫ್ಟ್ ಮಾಡಿಬಿಡ್ಬೇಕಾ ಕೆಳಗಡೆ, ಇಲ್ಲ ಸೆಕೆಂಡಲ್ಲಿ ಹೋಗ್ಬೇಕಾ? ಡಿಪೆಂಡ್ ಆಗುತ್ತೆ. ಹಾಂ, ಪಿನ್ ಕಾರ್ನರ್ ಇದ್ರೆ ನೀವು ಫಸ್ಟ್ ಅಂದರೆ ಫುಲ್ಲು ಸ್ಟ್ರೈಟ್ ಹಿಂಗೆ ಸಡನ್ ಕಾರ್ನರ್ ಇದೆ. ಒಂಥರ ಫ್ಲೋ ಅಲ್ಲಿ ಇದ್ರೆ ಸೆಕೆಂಡಲ್ಲೇ ಪಾಸ್ ಆಗುತ್ತೆ. ಹಾಂ ಫುಲ್ ಡೆಡ್ ಸ್ಲೋ ಮಾಡಿ ಒಂದೊಂದು ಕಾರ್ನರ್ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ಫಸ್ಟ್ ಗೇರ್ಗೆ ಹಾಕ್ಲೇಬೇಕು ವಾಪಸ್ಸು. ಇವಾಗ ವಾಪಸ್ಸು ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀವಿ. ಅವರು ಊಟ ಮಾಡಿಸಿದ್ದೀವಿ, ಅಡುಗೆ ಮಾಡಿಸಿದ್ದೀವಿ. ಊಟ ಮಾಡ್ಕೊಂಡು ಹೋಗಲೇಬೇಕು ಅಂತ ಹೇಳೋರೆ. ಅದಕ್ಕೆ ಇವಾಗ ಊಟ ಮಾಡಿಕೊಂಡು ಮನೆ ಕಡೆಗೆ ಹೋಗೋದಷ್ಟೇ. ಸೂರ್ಯಾಸ್ ಗ್ಯಾರೇಜ್. ಚಪ್ಪಲಿ ಹಾಕೊಂಡೇ ಬರ್ಬೇಕು. ಹೆಂಗಿದೆ ಹೆಂಗಿದೆ ಮುದ್ದೆ, ಫಿಶು, ಕೋಳಿ. ಚಂದ್ರ ತರ ಕಾಣ್ತಾ ಇಲ್ಲ. ನೀನು ಹಂಗೆ ನೀನು ಇವಾಗ ಬಾಯ್ 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 ಬಾಯ್. ಹಾಂ ಮಾತಾಡು. ಹಾಂ ಕೇಳಿಸ್ತಾ ಇರ್ತೈತೆ, ಮಾತಾಡು. ಹಾಂ ಹಾಂ ಹಲೋ ಫೋನಲ್ಲಿ ಮಾತಾಡ್ತಾನೆ. ಬ್ರೋ ಬಾಯ್ ಬ್ರೋ, ಸಕ್ಕದ ಓಡಿಸ್ತೀರಾ ಮಾತ್ರ. ನೋಡ್ತೀರಿ ನಮಗೆ ಭಯ ಆಗುತ್ತೆ. ವೀಲಿ ಮಾತ್ರ ಕ್ರೇಜಿ ಬ್ರೋ, ಸಾಕಾಯ್ತು. ಬಾಯ್ ಬ್ರೋ, ಬರ್ತೀವಿ, ಸಿಗೋಣ ಬ್ರೋ. ಬಾಯ್ ಬ್ರೋ, ಬಾಯ್ ಬಾಯ್. ಸೈಕಲಲ್ಲಿ ಹೊಡಿತಾನೆ ಇವಾಗ. ಹೊಡೆದ್ಬಿಡ್ತಾನೆ ನೋಡ್ರಿ, ಇವಾಗ ಹೊಡೆದ್ಬಿಡ್ತಾನೆ. ಹಾಂ